ಇವತ್ತು ಸಾಮಾಜಿಕ ಜಾಲತಾಣ ಆಗಲಿ, ಒಂದು ಇನ್ಸ್ಟಾಗ್ರಾಮ್ ಆಗಲಿ ಓಪನ್ ಮಾಡಿದ್ರೆ ನಮಗೆ ಉಪಯೋಗ ಆಗುವಂಥದ್ದು, ಸಮಾಜಕ್ಕೆ ಉಪಯೋಗ ಆಗುವಂಥದ್ದು ಯಾವುದೂ ಬರ್ತಾ ಇಲ್ಲ. ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ ಇವತ್ತು, ಅದರಲ್ಲೂ ಹೆಣ್ಣುಮಕ್ಳು ವಿಶೇಷವಾಗಿ ಏನಾಗ್ಬಿಟ್ಟಿದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ನಾವು ರೀಲ್ಸ್ ಮಾಡಿ ಮುಖನ ಹಂಗೆ ಹಿಂಗೆ ತಿರುಗಿಸಿ ಒಂದು ರೀಲ್ಸ್ ಮಾಡಿಬಿಟ್ರೆ ನಾವು ದೊಡ್ಡ ಸ್ಟಾರ್ಗಳು ಅನ್ನೋ ಲೆವೆಲಿಗಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಜೊತೆಗೆ ಇನ್ನೇನು ಬಿಗ್ ಬಾಸ್ ಶೋ ಇನ್ನೇನು ಹತ್ರ ಆಗ್ತಾಯಿದೆ ಅಂದಾಗ ಅವಾಗ ಇವ್ರು ಹುಚ್ಚು ಇನ್ನೂ ಹೆಚ್ಚಾಗ್ಬಿಡುತ್ತೆ. ಯಾಕಂದರೆ ನಮ್ಮನ್ನು ಆಯ್ಕೆ ಮಾಡ್ತಾರೆ, ನಮ್ಮನ್ನು ತೊಗೊಬಿಡ್ತಾರೆ ಅಂತ ಅವೆಲ್ಲ ಯಾವುದೂ ಆಗೋಲ್ಲ. ಯಾರಲ್ಲಿ ನಿಜವಾದ ಪ್ರತಿಭೆ ಇರುತ್ತೋ ಅವ್ರು ಯಾವತ್ತೂ ತೋರಿಸ್ಕೊಳಕ್ಕೆ ಹೋಗಲ್ಲ. ಅವರು ಸಮಾಧಾನವಾಗಿಯೇ ಇರುತ್ತೆ. ಈ ಖಾಲಿ ಡಬ್ಬಗಳೇ ಸೌಂಡ್ಗಳು ಮಾಡೋದು, ಯಾವತ್ತೂ ತುಂಬಿದ ಕೂಡ ಯಾವತ್ತೂ ತುಳುಕಲ್ಲ ನನ್ನ ಪ್ರಕಾರ. ಹಾಗಾಗಿ ಪ್ರತಿಭೆ ಇರೋರು ಯಾವತ್ತೂ ತೋರಿಸ್ಕೊಳ್ಳಲ್ಲ. ಜೊತೆಗೆ ಪ್ರತಿಭೆ ಇರೋರು ಯಾವತ್ತೂ ನಮ್ಮನ್ನ ಬಿಗ್ ಬಾಸ್ಗೆ ಕರ್ಕೊಳ್ಳಿ ಅನ್ನಲ್ಲ. ಆ ಅವಕಾಶ ಬಂದಾಗ ಬಳಸ್ಕೋತಾರೆ ಪ್ರತಿಭೆ ಇರೋರು. ಹಾಗಾಗಿ ನಾನು ಹೇಳೋದು, ಈ ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ಕಲ್ಲೆಲ್ಲ ಈ ಹೆಣ್ಮಕ್ಳು, ಈ ಗಂಡು ಮಕ್ಕಳು ಟ್ರೋಲ್ಗಳನ್ನ ಮಾಡಿಕೊಂಡು, ಈ ಹೆಣ್ಮಕ್ಳು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ನೀವು ರೀಲ್ಸ್ ಮಾಡಿದ ತಕ್ಷಣ ಖಂಡಿತವಾಗಿಯೂ ನೀವು ಯಾವ ದೊಡ್ಡ ಈ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಲ್ಲ. ದಯವಿಟ್ಟು ಮಕ್ಕಳು ಎಲ್ಲ ಇವತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳನ್ನ ನೋಡ್ತಾ ಇದ್ದಾರೆ, ಅವ್ರ ಮೇಲೆ ತುಂಬ ಮಾರಣಾಂತಿಕವಾಗಿ ತೊಂದರೆಗಳಾಗುತ್ತೆ. ಹಾಗಾಗಿ ಯಾವುದೇ ಸಾಮಾಜಿಕ ಪ್ಲ್ಯಾಟ್ಫಾರ್ಮ್ ಆಗಿದ್ರೂ ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ನಮ್ಮ ಕೈಲೇ ಇರುತ್ತೆ. ನಾವು ಯಾವ ರೀತಿ ಅದನ್ನು ತೊಗೊಳ್ತೀವೋ ಅದು ನಮಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಸಾಮಾಜಿಕ ಜಾಲತಾಣ ಆಗಲಿ, ಇನ್ನೊಂದು ಯಾವುದೇ ಸಾಮಾಜಿಕ ಪ್ಲ್ಯಾಟ್ಫಾರ್ಮ್ ಆದರೂ ಒಳ್ಳೆಯದಕ್ಕೋಸ್ಕರ ಬಳಸ್ಕೊಳ್ಳಿ ಅಂತ ನಾನು ಈ ಮೂಲಕ ಎಲ್ಲರಿಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ.